ಹೃದಯಾಘಾತ, ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು ರಕ್ಷಿಸುವ ಮೊದಲು ಕ್ರಮದ ತಿಳಿದುಕೊಳ್ಳಬೇಕಾಗಿರುವುದು ಅತಿ ಮುಖ್ಯ ಅಂತ ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕರಾದ ಸುಶೀಲ್ ಜತ್ತನ್ನ ಹೇಳಿದರು. ಅವರು ಶುಕ್ರವಾರ ಉಡುಪಿಯ ಲಯನ್ಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಮತ್ತು ಉಡುಪಿ ಜಿಲ್ಲಾ ಶಾಖೆ, ಎನಪೋಯ ಮೆಡಿಕಲ್ ಕಾಲೇಜು ದೇರಳಕಟ್ಟೆ ಮಂಗಳೂರು, ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆ ಉಡುಪಿ, ಲಯನ್ಸ್ ಕ್ಲಬ್ ಉಡುಪಿ ಮತ್ತು ಇವರುಗಳ ಜಂಟಿ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಮಹಿಳಾ ಸ್ವಾಸ್ಥ್ಯ ಸಂರಕ್ಷಣಾ ತಪಾಸಣೆ ಮತ್ತು ಆಯ್ದ ಬಡ ಫಲಾನುಭವಿಗಳಿಗೆ ಉಚಿತ ಶ್ರವಣ ಸಾಧನಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಯ್ದ ಬಡ ಫಲಾನುಭವಿಗಳಿಗೆ ಉಚಿತ ಶ್ರವಣ ಸಾಧನಗಳನ್ನು ವಿತರಿಸಲಾಯಿತು ಮತ್ತು ಎನಪೋಯ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವನಿತಾ ಅವರು ಕ್ಯಾನ್ಸರ್ ಹೇಗೆ ಹರಡುತ್ತದೆ, ಅದರ ಚಿಕಿತ್ಸೆಯ ಬಗ್ಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಲೂಯಿಸ್ ಲೋಬೋ, ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ನಾಗರಾಜು ರಾವ್, ಭಾರತೀಯ ರೆಡ್ ಕ್ರಾಸ್ ಕರ್ನಾಟಕದ ರಾಜ್ಯ ಶಾಖೆ ಆಡಳಿತ ಮಂಡಳಿಯ ಸದಸ್ಯ ಲಯನ್ ವಿಜಿ ಶೆಟ್ಟಿ, ಎನಪೋಯ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವನಿತಾ, ಭಾರತೀಯ ರೆಡ್ ಕ್ರಾಸ್ ಉಡುಪಿ ಗೌರವ ಖಜಾಂಚಿ ಶ್ರೀಮತಿ ರಮಾದೇವಿ, ಉಪಸಭಾಪತಿ ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಇಸ್ವಿಯಲ್ಲಿ ಅಂದಿನ ರಾಜ್ಯಪಾಲರಾದ ದಿವಂಗತ ರಮಾದೇವಿಯವರು ನಮ್ಮ ಈ ಉಡುಪಿ ಜಿಲ್ಲಾ ಘಟಕವನ್ನು ಹೊಸದಾಗಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಕಾರ್ಯಕ್ರಮವನ್ನು ನಾವು ಮಾಡಿರ್ತೇವೆ. ಆ ಒಂದು ಸಾಧನೆ ನಮಗೆ ತುಂಬ ಹೆಮ್ಮೆ ತರುತ್ತದೆ. ಯಾಕಂದರೆ 7 ವರ್ಷ ಅದೆಷ್ಟೋ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಐ ಕ್ಯಾಂಪ್ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಈಗಿನ ಏನು ನಮ್ಮ 6 ಲಕ್ಷಕ್ಕೂ ಮಿಕ್ಕಿ ನಾವು ಏನು ಮಾಸ್ಕ್ ಅನ್ನ ವಿತರಣೆ ಮಾಡಿದ್ದೇವೆ. ಇಡೀ ಉಡುಪಿ ಜಿಲ್ಲೆಯ ಪ್ರತಿ ಕೋವಿಡ್ ಬಗ್ಗೆ ಬೇಕಾದ ಜಾಗ್ರತೆ ಹಾಗೂ ಅವೇರ್ನೆಸ್ ಮೂಡಿಸಿದ ಜೊತೆಗೆ ನಾವು ಅವರಿಗೆ ಆಮ್ಲಜನಕ ಸರಬರಾಜು ಪದ್ಮನಾಭ ಕಾಮತ್ ಅವರು ಕುಂದಾಪುರದಿಂದ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರು ಬಹುಶಃ ನಮ್ಮ ಎಲ್ಲ ಜಾಗಕ್ಕೆ ಹೋಗಿ ಕ್ಯಾನ್ಸರ್ ಅವೇರ್ನೆಸ್ ಆ್ಯಂಡ್ ದೆನ್ ಟ್ರೀಟ್ಮೆಂಟ್ ಆರ್ ಡಯಾಗ್ನೋಸಿಸ್ ಸ್ಕ್ರೀನಿಂಗ್ ಮಾಡ್ತೇವೆ ನಾವು. ಸೊ ತುಂಬ ಟೈಪ್ ಕ್ಯಾನ್ಸರ್ ಉಂಟು. ಆ್ಯಕ್ಚುಲಿ ವಾಟ್ ಇಸ್ ಕ್ಯಾನ್ಸರ್? ನಮ್ಮ ಶರೀರದಲ್ಲಿ ಸೆಲ್ಸ್ ಅನ್ಕಂಟ್ರೋಲ್ಡ್ ಬೆಳೆತದೆ. ಸೊ ತುಂಬ ಟೈಪ್ ಕ್ಯಾನ್ಸರ್ ಉಂಟು. ಅದರಲ್ಲಿ ಟಾಪ್ 5 ಹೇಳಿದರೆ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಮತ್ತು ಗರ್ಭಕೋಶದ ಕ್ಯಾನ್ಸರ್, ಓವರಿ, ಲಂಗ್ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಬಾಯಿದ ಕ್ಯಾನ್ಸರ್ ಮತ್ತು ಲಂಗ್ ಕ್ಯಾನ್ಸರ್. ಈ ಕ್ಯಾನ್ಸರ್ಸ್ ನಾವು ಜಾಸ್ತಿ ನೋಡ್ತೇವೆ ಕಮ್ಯುನಿಟಿಯಲ್ಲಿ. ಮತ್ತು ಸ್ಕ್ರೀನಿಂಗ್ ಯಾವ ಥರ ಮಾಡ್ಬೋದು? ಸೊ ರಿಸ್ಕ್ ಫ್ಯಾಕ್ಟರ್ ಹೇಳಿದಾರೆಲ್ಲ, ಗುಟ್ಕಾ ಮತ್ತು ಸಿಗರೆಟ್, ಬೀಡಿ, ಆಲ್ಕೋಹಾಲ್ ಕನ್ಸಂಪ್ಷನ್, ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ, ಸ್ಟ್ರೆಸ್ ಮತ್ತು ಒಳ್ಳೆ ಊಟ ಇಲ್ಲಾಂದರೆ, ಒಂದು ಬ್ಯಾಲೆನ್ಸ್ ಇಲ್ಲಾಂದ್ರೆ ಲೈಫ್ ಸ್ಟೈಲ್, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್. ಮತ್ತು ಜೆನೆಟಿಕ್ ಹೇಳ್ತೇವೆ ನಾವು. ಆಲ್ಸೋ ದ್ಯಾಟ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ನಮ್ಮ ತಾಯಿ ತಂದೆ ಇದ್ದರೆ ನಮಗೆ ಬರುವ ಚಾನ್ಸ್ ಸ್ವಲ್ಪ ಜಾಸ್ತಿ ಉಂಟು. ಸೊ ಈ ಕ್ಯಾನ್ಸರ್ ಲೈಕ್ ಸ್ತನದ ಕ್ಯಾನ್ಸರ್ ಪ್ರಿವೆನ್ಷನ್ ಯಾವ ಥರ ಮಾಡ್ಬೋದಂದರೆ, ನಾವು ಫಸ್ಟ್ ನಾವು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಳ್ತೇವೆ. ಅದು